ಎಲ್ಲರಿಗೂ ಕಲ್ಪನಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಸಾಬುದಾಣಿ ಕಿಚಡಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ಸಾಬುದಾಣಿಯನ್ನು ನಾನು ಬೆಳಗ್ಗೆನೇ ನೆನೆ ಹಾಕಿದ್ದೆ. ಒಂದು 4-5 ತಾಸು ನೆನೆದರೆ ಸಾಕು. ಇಷ್ಟು ನೀರು ನಿಂದಿರಬೇಕು, 2 ಸಲ ತೊಳೆದು. ಈಗ ನೆಂದಿದೆ. ಇದಕ್ಕೆ ಶೇಂಗಾ ಪುಡಿ 1 ಕಪ್ಪು, ಕರಿಬೇವು, ಆಲೂಗಡ್ಡೆ ಹಾಗೂ ಹಸಿಮೆಣಸಿಕಾಯಿ ತೊಗೊಂಡಿದ್ದೇನೆ. ಈಗ ಮಾಡುವ ವಿಧಾನ ಹೇಳ್ತೇನೆ. ಸಾಲ್ಟ್ ಹಾಕ್ತಾ ಇದ್ದೇನೆ ರುಚಿ ತಕ್ಕಷ್ಟು. ಆಮೇಲೆ ಇದು ಶೇಂಗಾ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಕೈಯಿಂದ. ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಜೀರಿಗೆ, ಸ್ವಲ್ಪ ಇದಕ್ಕೆ ಹಳದಿ ಹಾಕೋದಿಲ್ಲ, ಕರಿಬೇವು, ಹಸಿಮೆಣಸಿನಕಾಯಿ, ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೆ, ಆಲೂಗಡ್ಡೆ ಫ್ರೈ ಆಗಿದೆ. ಈಗ ಶೇಂಗಾ ಪುಡಿ ಹಾಕಿ ಕಲಸಿ, ಉಪ್ಪು ಹಾಕಿ ಕಲಸಿದ ಸಾಬುದಾಣಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಮುಚ್ಚಿಟ್ಟು ಬೇಯಿಸಬೇಕು. ಪರ್ಫೆಕ್ಟ್ ಆಗಿದೆ. ಇದು ನಾವು ಉಪವಾಸಕ್ಕೆ ಮಾಡ್ತೀವಿ. ನೀವು ಹಾಗೆ ಮಾಡ್ಕೊಂಡು ತಿನ್ನೋದಾದ್ರೆ ಆನಿಯನ್ ಹಾಕ್ಬೋದು. ಮಾಡಿರಿ, ನೋಡಿರಿ. ಧನ್ಯವಾದಗಳು. 5 ನಿಮಿಷ ಆಗಿದೆ, ಚೆನ್ನಾಗಿ ಬಂದಿದೆ. ಈಗ ತುಪ್ಪವನ್ನು ಹಾಕ್ತಾ ಇದ್ದೇನೆ, ಸ್ವಲ್ಪ ನಿಂಬೆಹಣ್ಣು. ಚೆನ್ನಾಗಿ ತಿರುವಿ ಮತ್ತೆ ಒಂದು 5 ನಿಮಿಷ ಮುಚ್ಚಿಡಬೇಕು.